ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲ್ ಅನ್ನ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಈ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದ 1ನೇ ವಚನದಿಂದ ನಾವು ನೋಡುವಾಗ 38 ವರ್ಷಗಳ ಕಾಲ ರೋಗದಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನ ಕರ್ತನಾದ ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಎಬ್ಬಿಸೋದನ್ನ ಅಥವಾ ಸ್ವಸ್ಥ ಮಾಡೋದನ್ನ, ವಾಸಿ ಮಾಡೋದನ್ನ ನಾವು ನೋಡ್ತೇವೆ. ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ಯೆರೂಸಲೇಮಿನಲ್ಲಿ ಒಂದು ಕುರಿ ಮಾರುವಂತ ಸ್ಥಳ ಇರ್ತದೆ. ಆ ಸ್ಥಳದ ಪಕ್ಕದಲ್ಲಿ ಒಂದು ಬೆತ್ಸತಾ ಅನ್ನುವಂತ ಒಂದು ಕೊಳ ಇರ್ತದೆ. ಆ ಕೊಳಕ್ಕೆ 5 ದ್ವಾರಗಳು ಅಥವಾ 5 ಬಾಗಿಲುಗಳಿರ್ತವೆ. ಅಲ್ಲಿ ಸ್ವಸ್ಥ ಆಗೋದಕ್ಕೋಸ್ಕರ, ವಾಸಿ ಆಗೋದಕ್ಕೋಸ್ಕರ ನಾನಾ ವಿಧವಾದಂಥ ರೋಗದಲ್ಲಿದ್ದವರು, ಮೈ ಒಣಗಿದವರು, ಕುರುಡರು, ಕುಂಟರು, ಸಕಲ ವ್ಯಾಧಿಗಳಿಂದ ಕೂಡಲ್ಪಟ್ಟವರು ಅವ್ರೇನ್ ಮಾಡ್ತಾ ಇದ್ರು, ಸ್ವಸ್ಥ ಆಗುವುದಕ್ಕಾಗಿ ಆ ಬೆತ್ಸತಾ ಕೊಳದ ಬಳಿಯಲ್ಲಿ ದೊಡ್ಡ ಸಮೂಹವಾಗಿ ಅಲ್ಲಿ ಬಹಳಷ್ಟು ಜನರು ಇರ್ತಾ ಇದ್ರು. ಆ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಾರೆ. ಆ ವ್ಯಕ್ತಿ 38 ವರ್ಷಗಳ ಕಾಲ ಆ ಸ್ಥಳದಲ್ಲೇ ಇರ್ತಾನೆ, ಆದ್ರೆ ವಾಸಿ ಆಗಿರೋದಿಲ್ಲ. ಜಾಗ್ರತೆ ಕೇಳಿಸ್ಕೊಳ್ರಿ, 38 ವರ್ಷಗಳ ಕಾಲ ಅಲ್ಲೇ ಇದ್ದ ಅಂತೇಳಿ ನಮಗೆ ಬೈಬಲ್ ಹೇಳೋದಿಲ್ಲ. ಆದ್ರೆ ಅವನಿಗೆ ರೋಗ ಬಂದು 38 ವರ್ಷ ಆಗಿತ್ತು ಅಂತೇಳಿ ಬೈಬಲ್ ನಮಗೆ ಮಾತಾಡ್ತದೆ. ಆದ್ರೆ ಬಹುಕಾಲದಿಂದ ಅವನು ವಾಸಿ ಆಗ್ಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದ. ಆಗ ಕರ್ತನಾದ ಯೇಸು ಕ್ರಿಸ್ತನು ಕೇಳ್ತಾನೆ, ನಿನಗೆ ಸ್ವಸ್ಥವಾಗಲು ಮನಸ್ಸುಂಟೋ ಎಂಬುದಾಗಿ. ಆಗ ಆ ರೋಗಿ ಹೇಳ್ತಾನೆ, ಕೊಳದಲ್ಲಿ ದೂತನು ಇಳಿದು ನೀರನ್ನ ಕಲಕುವಾಗ ನನ್ನನ್ನು ಕರ್ಕೊಂಡೋಗಿ ನೀರಲ್ಲಿ ಇಳಿಸ್ಲಿಕ್ಕೆ ಯಾರೂ ಇಲ್ಲ, ಮತ್ತೆ ನಾನು ಹೋಗ್ಬೇಕೆಂಬುದಾಗಿ ಪ್ರಯತ್ನಿಸಿದಾಗ ಇನ್ನೊಬ್ಬರು ಬಂದು ನನಗಿಂತ ಮೊದಲು ಇಳಿದು ಬಿಡ್ತಾರೆ ಎಂಬುದಾಗಿ ಆತನು ಹೇಳ್ತಾನೆ. ಕೇಳಿಸ್ಕೊಳ್ರಿ, ಆ ಕೊಳದ ಒಂದು ವಿಶೇಷತೆ ಏನಾಗಿತ್ತಪ್ಪ ಅಂದ್ರೆ, ಸೀಸನ್ ವೈಸ್ ಅಂದ್ರೆ ಆಯಾ ಕಾಲದಲ್ಲಿ ದೇವದೂತನ್ ಬಂದೇನ್ ಮಾಡ್ತಾ ಇದ್ದ, ಆ ಒಂದು ನೀರಿನ ಕೊಳದಲ್ಲಿ ಇಳಿದು ಆ ನೀರಿನ ಕೊಳದಲ್ಲಿರುವಂತ ನೀರನ್ನ ಕಲಕಿಸ್ತಾ ಇದ್ದ. ಆ ಕದಲಿಸುವಾಗ ಆ ನೀರಿನಲ್ಲಿ ಯಾರು ಮೊದಲು ಇಳಿತಾ ಇದ್ರು ಅವರಿಗೆ ಸ್ವಸ್ಥತೆ ಉಂಟಾಗ್ತಾ ಇತ್ತು. ಅದಕ್ಕೆ ಕರ್ತನು ನಿನಗೆ ವಾಸಿ ಆಗ್ಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಹೇಳಿದಾಗ ಆ ರೋಗಿ ಹೇಳ್ತಾನೆ, ನನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಇಲ್ಲ. ನಾನೇನಾದ್ರೂ ಒಂದು ವೇಳೆ ದೂತರು ನೀರು ಕದಲಿಸಿದಾಗ ಹೋಗ್ಬೇಕೆಂಬುದಾಗಿ ಪ್ರಯತ್ನಿಸಿದ್ರೆ ನನಗಿಂತ ಮೊದಲು ಯಾರಾದ್ರೂ ಹೋಗಿ ಇಳಿದು ಬಿಡ್ತಿದ್ರು ಎಂಬುದಾಗಿ ಹೇಳ್ತಾನೆ. ಆಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಸಿ ಮಾಡೋದನ್ನು ನಾವು ನೋಡ್ತೇವೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ಅಲ್ಲಿ ಬಹಳಷ್ಟು ರೋಗಿಗಳು ಇದ್ದಾಗ್ಯೂ ಸಹ, ಬಹಳಷ್ಟು ಜನರಿಗೆ ಅಲ್ಲಿ ಸ್ವಸ್ಥತೆ ಅವಶ್ಯಕತೆ ಇದ್ರು ಸಹ, ಈ ವ್ಯಕ್ತಿಗೆ ಮಾತ್ರ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ನಡೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತನು ಆ ಒಬ್ಬ ರೋಗಿಗೆ 38 ವರ್ಷಗಳ ಕಾಲ ರೋಗದಲ್ಲಿದ್ದಂಥ ವ್ಯಕ್ತಿಗೆ ನಿನ್ನ ಹಾಸಿಗೆಯನ್ನ ಎತ್ತುಕೊಂಡು ನಡಿ ಎಂಬುದಾಗಿ ಆತನಿಗೆ ಮಾತ್ರ ಹೇಳ್ತಾ ಇದ್ದಾನೆ. ಅಂದ್ರೆ ಅದಕ್ಕೊಂದು ಕಾರಣ ಇದೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಅಲ್ಲಿ ಬಹಳಷ್ಟು ರೋಗಿಗಳಿದ್ರು ಸಹ, ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಬಹಳಷ್ಟು ರೋಗಿಗಳು ಇದ್ರು ಸಹ, ಅವರೆಲ್ಲರಿಗೂ ಸ್ವಸ್ಥತೆ ಬೇಕಾಗಿದ್ರು ಸಹ, ಈ ವ್ಯಕ್ತಿಗೆ ಮಾತ್ರ 38 ವರ್ಷದಿಂದ ಹೀಗಿದ್ದಾನಂತ ಹೇಳಿ ಯೇಸು ಕ್ರಿಸ್ತನ ಆತನ ಸ್ವಸ್ಥ ಮಾಡೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಈ ವಾಕ್ಯ ನಮ್ಗೆ ಏನ್ ಕಲಿಸ್ಕೊಡ್ತದಪ್ಪ ಅಂತ ಹೇಳಿದ್ರೆ, ಇನ್ನು ಎಷ್ಟು ಕಾಲ ಇದ್ದ ಜಾಗದಲ್ಲೇ ಇರುತ್ತಿ, ಇನ್ನು ಎಷ್ಟು ಕಾಲ ನೀನು ಅಲ್ಲೇ ಇರುತ್ತಿ. ಅಂದ್ರೆ ಈ ವಾಕ್ಯ ಭಾಗ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ ನಮ್ಗೆ ಏನ್ ಕಲಿಸ್ಕೊಡ್ತಂದ್ರೆ, ನಾವು ಕೂತಿರುವಂತ ಸ್ಥಳ ಅದು ದರಿದ್ರವಾಗಿರ್ಬಹುದು, ಅದು ಒಂದ್ ವೇಳೆ ಸೋಲಾಗಿರ್ಬಹುದು, ಅದು ಒಂದ್ ವೇಳೆ ಬಲಹೀನ ಆಗಿರ್ಬಹುದು, ಅದು ಒಂದ್ ವೇಳೆ ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ರೋಗ ಆಗಿರ್ಬೋದು, ಸಾಲ ಆಗಿರ್ಬೋದು,
ಭಕ್ತಿಹೀನತೆ ಆಗಿರ್ಬೋದು, ದೇವರನ್ನ ಬಿಟ್ಟದ್ದಾಗಿರ್ಬೋದು, ಈ ಎಲ್ಲ ಸಂಗತಿಗಳಾಗಿರ್ಬೋದು, ಈ ಸಂಗತಿಗಳಲ್ಲಿ ಇನ್ನು ಎಷ್ಟು ಕಾಲ ನೀನಿರ್ತಿ? ಇನ್ನು ಎಷ್ಟು ಕಾಲ ಆ ಒಂದು ಬಲಹೀನವಾದಂಥ ಸ್ಥಳದಲ್ಲೇ ಇರಬೇಕೆಂಬುದಾಗಿ ಬಯಸ್ತಾ ಇದ್ದಿ? ಇನ್ನು ಎಷ್ಟು ಕಾಲ ಆ ಸ್ಥಳದಲ್ಲೇ ಸ್ಥಳದಲ್ಲೇ ಕೂರ್ತಿ? ಯಾಕಂದ್ರೆ ನಿನಗೆ ಎದ್ದೇಳಬೇಕೆಂಬ ಮನಸ್ಸಿಲ್ಲವೋ, ನಿನ್ನನ್ನು ಅಲ್ಲಿಂದ ಎಬ್ಬಿಸಬೇಕೆಂಬ ನಿನ್ನ ಕರ್ತನ ಮನಸ್ಸು ನಿನಗೆ ಅರ್ಥವಾಗಲಿಲ್ವೋ? ನಿನ್ನ ಕರ್ತನು ನಿನ್ನನ್ನ ಅಲ್ಲಿಂದ ಎಬ್ಬಿಸಬೇಕೆಂಬುದಾಗಿದ್ದಾನೆ, ನಿನ್ನನ್ನು ಅಲ್ಲಿಂದ ಎತ್ತಬೇಕೆಂಬುದಾಗಿದ್ದಾನೆ. ಹಾಗಾದ್ರೆ ಇನ್ನು ಎಷ್ಟು ಕಾಲ ಕುಂತ ಸ್ಥಳದಲ್ಲೇ ಕೂರ್ತಿ? ಇನ್ನು ಎಷ್ಟು ಕಾಲ ನೀನು ಇನ್ನು ಅಲ್ಲೇ ಇರ್ತಿ? ಇನ್ನು ಅಲ್ಲೇ ಇರಬೇಕೆಂಬುದಾಗಿ ಬಯಸ್ತಿ? ನೀನು ಯೇಸು ಕ್ರಿಸ್ತ ನಂಬಿ ಎಷ್ಟು ಕಾಲಗಳಾಯ್ತು? ಯೇಸು ಕ್ರಿಸ್ತ ನಂಬಿ ಎಷ್ಟು ವರ್ಷಗಳಾಯ್ತು? ಯೇಸು ಕ್ರಿಸ್ತ ನಂಬಿ ನೀನು ಎಷ್ಟು ಸಾಕ್ಷಿಯಾಗಿ ನಿಂತ್ಕೊಂಡಿದ್ಯಾ? ಯೇಸು ಕ್ರಿಸ್ತ ನಂಬಿ ಎಷ್ಟು ಲೋಕಕ್ಕೆ ನೀನು ಸುವಾರ್ತೆಯನ್ನು ಸಾರಿದ್ಯೆ? ಯೇಸು ಕ್ರಿಸ್ತ ನಂಬಿ ಎಷ್ಟು ಕಾಲ ಆಯ್ತು? ನೀನು ಯೇಸುವನ್ನು ಎಷ್ಟರ ಮಟ್ಟಕ್ಕೆ ಲೋಕಕ್ಕೆ ತೋರಿಸ್ತಾ ಇದೆಯಾ? ಪ್ರಿಯ ದೇವಮಗುವೆ, ಏನು ಇಲ್ಲದೆ ಇರುವಂತ ಜೀವಿತ, ಬಲಹೀನವಾದ ಜೀವಿತ, ದಾರಿದ್ರ್ಯದ ಜೀವಿತ, ರೋಗದ ಜೀವಿತ, ಸಾಲದ ಜೀವಿತ, ಕೊರತೆ ಜೀವಿತ, ಇನ್ನು ಎಷ್ಟು ಕಾಲ ನೀನು ಅಲ್ಲೇ ಇರಬೇಕೆಂಬುದಾಗಿ ಬಯಸ್ತಾ ಇದೆಯಾ? ಇನ್ನು ಎಷ್ಟು ಕಾಲ ನೀನು ಅಲ್ಲಿ ಇರಬೇಕೆಂಬುದಾಗಿ ಬಯಸ್ತಾ ಇದೆಯಾ? ಗೆಟ್ ಅಪ್, ಎದ್ದೇಳು ಪ್ರಿಯ ದೇವಮಗುವೆ, ಎದ್ದೇಳು ಪ್ರಿಯ ದೇವಮಗುವೆ. ನೀನು ಅಲ್ಲಿರಬೇಕಾದವನಲ್ಲ. ನೀನು ಕರ್ತನಿಗಾಗಿ ವೈರಾಗ್ಯವುಳ್ಳವನಾಗಿ, ಕರ್ತನಿಗಾಗಿ ಮಹಿಮೆಯಾಗಿ ಜೀವಿಸಬೇಕಾದ ದೇವರ ಮಗನು, ದೇವರ ಮಗಳು ಆಗಿದ್ದಿ. ಇಲ್ಲ, ಎಷ್ಟು ಮಾತ್ರಕ್ಕೂ ನೀನು ಅಲ್ಲಿ ಕೂತುಕೊಳ್ಳಬೇಕಾದವಳು ಅಲ್ಲ. ಬಲಹೀನತೆಯಲ್ಲಿ, ರೋಗದಲ್ಲಿ, ಸಾಲದಲ್ಲಿ, ಚಿಂತೆಯಲ್ಲಿ, ಬಾಧೆಗಳಲ್ಲಿ ಅಲ್ಲೇ ಕೂತ್ಕೊಂಡು ಕೊರಕೊಂಡು ಡಿಪ್ರೆಷನ್ಗೆ ಹೋಗಿ ನಿನ್ನ ಜೀವಿತ ಹಾಳು ಮಾಡಿಕೊಳ್ಳಬೇಕಾದವನು ನೀನಲ್ಲ. ಅನೇಕರ ಜೀವಿತಗಳನ್ನ ಕಟ್ಟಬೇಕಾದವನು, ಅನೇಕರ ಜೀವಿತಗಳನ್ನ ಕರ್ತನ ಬಳಿಗೆ ನಡೆಸಬೇಕಾದವನು ನೀನು ಆಗಿದ್ದಿ. ಹಾಗಾಗಿ ಎದ್ದೇಳು ಪ್ರಿಯ ದೇವ ಮಗುವೆ. ಸಾಕಿನ ದಾರಿದ್ರ್ಯವಾದ ಜೀವಿತ, ಸಾಕಿನ ಭಕ್ತಿಹೀನವಾದ ಜೀವಿತ, ಸಾಕಿನ ಸಭೆಯಿಂದ ದೂರ ಇದ್ದ ಜೀವಿತ, ಸಾಕಿನ ಸಭಾ ಪಾಲಕರಿಂದ ದೂರ ಇದ್ದ ಜೀವಿತ, ಸಾಕಿನ ವಿಶ್ವಾಸಿಗಳ ಐಕ್ಯತೆಯನ್ನು ಕಳೆದುಕೊಂಡ ಜೀವಿತ, ಸಾಕಿನ ನಂಬಿಕೆ ಕಳೆದುಕೊಂಡಂತ ಜೀವಿತ, ಸಾಕಿನ ಭಕ್ತಿ ಕಳೆದುಕೊಂಡಂತ ಜೀವಿತ, ಸಾಕಿನ ದೇವರ ವಿಷಯದಲ್ಲಿ ಬೇಸರಗೊಂಡ ಜೀವಿತ, ಸಾಕಿನ ದೇವರ ಕುರಿತು ಆ ಒಂದು ಕೆಟ್ಟ ಮನಸ್ಸಾಕ್ಷಿ ಉಳ್ಳ ಜೀವಿತ. ಎದ್ದೇಳು, 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 ಎದ್ದೇಳು. ಇನ್ನು ಎಷ್ಟು ಕಾಲ ದಾರಿದ್ರ್ಯದಲ್ಲಿ ಇರ್ತೀಯ ನೀನು? ಇನ್ನು ಎಷ್ಟು ಕಾಲ ಸೈತಾನ ಬಂಧನದಲ್ಲಿ ಇರ್ತೀಯ? ಇನ್ನೆಷ್ಟು ಕಾಲ ಸೈತಾನ ಕಾರ್ಯಗಳಿಂದ ಒಳಗಾಗ್ತೀಯ? ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ. ದೇವರನ್ನು ದೊಡ್ಡ ಸಾಕ್ಷಿಯಾಗಿಡ್ಲಿಕ್ಕಿದ್ದಾನೆ. ಯಾಕಂದ್ರೆ ದೇವರು ನಿನ್ನನ್ನ ಮೇಲೆತ್ತಬೇಕೆಂಬುದಾಗಿದ್ದಾನೆ. ಬಲಗೊಳ್ಳು ಪ್ರಿಯ ದೇವ ಮಗುವೆ, ಧೈರ್ಯವಾಗಿ ಬಾ ದೇವರ ಬಳಿಗೆ. ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ನಿನ್ನನ್ನು ಸಾಕ್ಷಿಯಾಗಿ ನೆಲೆಗೊಳಿಸ್ತಾನೆ. ಇದನ್ನ ಮಾತು ನೀನು ಮರಿಲೇಬೇಡ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ, ಯಾರೆಲ್ಲ ಕರ್ತನೆ ಅಪ್ಪ ನಿಂತ ಸ್ಥಳದಲ್ಲೇ, ಬಿದ್ದ ಸ್ಥಳದಲ್ಲೇ, ಅವಮಾನದ ಸ್ಥಳದಲ್ಲೇ, ರೋಗದ ಸ್ಥಳದಲ್ಲೇ, ಸಾಲದ ಸ್ಥಳದಲ್ಲೇ, ನಿಂದೆ ಅಪಮಾನಗಳ ಸ್ಥಳದಲ್ಲೇ ನಿಂತ್ಕೊಂಡು ಅಲ್ಲೇ ಕೊರಕೊಂಡು ಅಲ್ಲೇ ಡಿಪ್ರೆಷನ್ ಕೂತ್ಕೊಂಡಿದ್ದಾರೋ ಅವರನ್ನ ಮೇಲೆತ್ತು ದೇವರೇ, ಅವರನ್ನ ಮೇಲೆತ್ತು ಕರ್ತನೆ, ಮೇಲೆತ್ತುತ್ತೇನೆಂಬುದಾಗಿ ನೀನು ವಾಕ್ಯದ ಮುಖಾಂತರ ಮಾತಾಡಿದ್ದಿ. ಯೋಹಾನ 5ನೇ ಅಧ್ಯಾಯದಲ್ಲಿ 38 ವರ್ಷಗಳ ರೋಗಿಯನ್ನ ಇವನು ಬಹು ಕಾಲದಿಂದ ಇಲ್ಲೇ ಇದ್ದಾನಂತೇಳಿ ಅವನ್ನ ಎಬ್ಬಿಸಿದ್ದಿ. ಹಾಗೆ ನಿನ್ನ ಮಕ್ಕಳನ್ನ ಎಬ್ಬಿಸು ಕರ್ತನೆ. ನಿನ್ನ ಮಕ್ಕಳನ್ನ ಬಲಪಡಿಸು, ನಿನ್ನ ಮಕ್ಕಳನ್ನ ಶ್ರೇಷ್ಠವಾದ ಸಾಕ್ಷಿಗಳಾಗಿ ನೆಲೆಗೊಳಿಸು. ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.